ಇನ್ನು HMPV ವೈರಸ್ ಬಗ್ಗೆ ಮಾತಾಡಬೇಕು. HMPV ಈಗಾಗಲೇ 7 ಪ್ರಕರಣಗಳು ದೇಶಾದ್ಯಂತ ವರದಿಯಾಗಿವೆ. ಆದರೆ ಯಾರೂ ಆತಂಕ ಪಡಬೇಡಿ, ಆತಂಕ ಪಡುವಂಥ ಸಂಗತಿ ಏನೂ ಇಲ್ಲ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರೂ ಭಯಪಡಬೇಡಿ, ಯಾವುದೇ ಸಮಸ್ಯೆ ಇಲ್ಲ HMPV ವೈರಸ್ನಿಂದ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಮಾತಾಡಿಸಿದ್ದಾರೆ. ಏನು ಹೇಳ್ತಾರೆ ನೋಡೋಣ ದಿನೇಶ್. HMP ವೈರಸ್ ಬಗ್ಗೆ ಈಗಾಗಲೇ ಆರೋಗ್ಯ ಇಲಾಖೆ ಎಲ್ಲ ರೀತಿಯ ಸಿದ್ಧತೆ ಮತ್ತು ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಿರಿಯ ಸಚಿವರು, ಆರೋಗ್ಯ ಸಚಿವರು ಅಂತ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆ ನೇರವಾಗಿ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಈಗ ಸರ್ಕಾರದಿಂದ ಯಾವ ರೀತಿಯಾಗಿ ಆರೋಗ್ಯ ಇಲಾಖೆಯ ಸಿದ್ಧತೆಗಳಾಗಿದೆ ಸರ್? ನೋಡಿ, ನಿನ್ನೆ ಮುಖ್ಯಮಂತ್ರಿ ಜೊತೆನೂ ಮೀಟಿಂಗ್ ಆಯಿತು, ಅನೇಕ ವಿಷಯಗಳ ಚರ್ಚೆ ಆಯಿತು. ಈ HMP ವೈರಸ್ ಬಗ್ಗೆ ಏನಿದೆ, ಇದು ಸಹಜವಾಗಿರುವಂಥ ಒಂದು ವೈರಾಣು. ಇದರಿಂದ ಯಾವುದೇ ನಮಗೆ ಆತಂಕ ಪಡಬೇಕಾಗಿಲ್ಲ. ದಯವಿಟ್ಟು ನನ್ನ ಮನವಿ ಸಾರ್ವಜನಿಕರಲ್ಲಿ ಇದರಿಗೆ ಹೆಚ್ಚು ಭಯಭೀತರಾಗ್ತಕ್ಕಂಥ ಪ್ರಶ್ನೆ ಇದು ಉದ್ಭವಿಸುವುದಿಲ್ಲ. ತಮ್ಮ ಏನು ದೈನಂದಿನ ಚಟುವಟಿಕೆಗಳು ಮಾಡ್ಕೊಂಡು ಹೋಗ್ಬೋದು. ಏನು ಸಹಜವಾಗಿ ಯಾವುದೇ ಒಂದು ಏನು ಕಫ, ಕೆಮ್ಮು, ಜ್ವರ ಬಂದಾಗ ಏನು ನಾವು ರಕ್ಷಣೆ ತೊಗೊಳ್ಬೇಕು, ಅದಕ್ಕೆ ತೊಗೊಳ್ತಕ್ಕಂಥದ್ದಕ್ಕೆ ಮುನ್ನೆಚ್ಚರಿಕೆ ತೊಗೋಬೇಕು ಅಷ್ಟೇ ಹೊರತು ಇದರಲ್ಲಿ ವಿಶೇಷವಾದಂಥ ಒಂದು ನಾವು ಕ್ರಮಗಳು ತಗೊಳ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಮಕ್ಕಳುಗಳಲ್ಲಿ ಒಂದಷ್ಟು ಪತ್ತೆ ಆಗಿದ್ದ ಬಗ್ಗೆ ಒಂದಷ್ಟು ಆತಂಕ ಸಾರ್ವಜನಿಕರಲ್ಲಿ. ಏನು ಆತಂಕ ಪಡಬೇಕಾಗಿಲ್ಲ. ಇದು ಪ್ರತಿ ವರ್ಷವೂ ಭಾಳ ದಶಕಗಳಿಂದ ಇರುವಂಥ ಒಂದು ವೈರಾಣಿದು. ಮತ್ತು ಹೆಚ್ಚಾಗಿ ಇದು ಮಕ್ಕಳಲ್ಲಿ ಮತ್ತು ಏನು ವಯಸ್ಸಾಗಿರೋರಲ್ಲಿ ಹೆಚ್ಚು ಬರುವಂಥದ್ದು. ಬರ್ತದೆ, ಹೋಗ್ತದೆ. ಇದರಲ್ಲಿ ಯಾವುದೇ ರೀತಿಯ ಇದರ ಹೊಸದು ಕೂಡ ಏನಿಲ್ಲ. ಮತ್ತು ನಾವೇನು ಇದರಿಂದ ತೊಂದರೆ ಆಗುತ್ತೆ ಅಂತಲೂ ಏನಿಲ್ಲ. ಚೈನಾದಲ್ಲಾಗಿರುವಂಥ ವಿಷಯದ ಬಗ್ಗೆ ಕೇಂದ್ರ ಸರ್ಕಾರ ಗಮನ ಇಟ್ಕೊಂಡಿದೆ. ಏನಾದರೂ ಆ ಥರ ನಮಗೆ ಮಾಹಿತಿ ಕೊಟ್ಟರೆ ಅವಾಗ ನಾವು ನೋಡ್ತೀವಿ. ಚೈನಾದಲ್ಲೂ ಕೂಡ ಅಂಥ ಏನು ದೊಡ್ಡ ಸಮಸ್ಯೆ ಏನಾಗಿಲ್ಲ. ಮುಖ್ಯಮಂತ್ರಿಗಳ ಸಭೆಯಲ್ಲೂ ಕೂಡ ಒಂದಷ್ಟು ಚರ್ಚೆ ಆಯಿತು. ಅದೇ ಸಭೆಯಲ್ಲಿ CM ಅವರನ್ನು ಕೂಡ ಗಮನ ತಗೊಂಡ್ರು. ಎಲ್ಲ ಹೇಳಿದ್ದೀವಿ. ಅವರು ಕೂಡ ಏನು ಈಗ ನಮ್ಮಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳು ತಯಾರಾಗಿದ್ದೀವಿ. ಆದರೆ ಮಾಧ್ಯಮದವರು ತಾವು ದಯವಿಟ್ಟು ಇದನ್ನು ಸ್ವಲ್ಪ ಸ್ಪಷ್ಟವಾಗಿ ಜನರಿಗೆ ತಿಳುವಳಿಕೆ ಕೊಡಬೇಕು. ಯಾಕಂದರೆ ಅನಾವಶ್ಯಕವಾಗಿ ಈಗ ಆಸ್ಪತ್ರೆಗಳಿಗೆ ಹೋದಾಗ ಇನ್ನೊಂದು ಟೆಸ್ಟ್ ಮಾಡಿಸಿ, ಆ ಟೆಸ್ಟ್ ಮಾಡಿಸಿ, ಇದು ಯಾವ ಟೆಸ್ಟು ಮಾಡಿಸೋದು ಬೇಕಾಗಿಲ್ಲ. ಸುಮ್ಮನೆ ನೀವು ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡೋದು ಕೂಡ ಬೇಕಾಗಿಲ್ಲ. ಮತ್ತು ಅನಾವಶ್ಯಕವಾಗಿ ಇದಕ್ಕೋಸ್ಕರ ವಿಶೇಷ ಒಂದು ತಪಾಸಣೆ ಮಾಡಿಸುವಂಥದ್ದು ಅವಶ್ಯಕತೆ ಏನಿಲ್ಲ. ಸಹಜವಾದಂಥ ರೀತಿಯಾಗಿ ಇರಲಿ ಅಂತ ಈ ಸಂದರ್ಭದಲ್ಲಿ ಜನರಿಗೆ ಹೇಳ್ತೀನಿ. ಮತ್ತು CM ಅವರ ಗಮನದಲ್ಲೂ ಕೂಡ ಇದೆ. ಜನ ಯಾರು ಆತಂಕ ಪಡುವಾಗಿಲ್ಲ. ಹಾಗಾದ್ರೆ ಇಷ್ಟು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು. ಮತ್ತೆ ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಆತಂಕ ಪಡುವಂತಿದ್ದಿಲ್ಲ. ಈ ವೈರಸ್ ಕೂಡ ಈ ಬಗ್ಗೆ ಎಲ್ಲ ರೀತಿಯಾದ ಚರ್ಚೆಗಳು ಕೂಡ ಆಗಿದೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ. ಆದರೆ ಈ ಒಂದು ವೈರಸ್ ಬಗ್ಗೆ ಯಾರೂ ಕೂಡ ಅನಗತ್ಯವಾಗಿ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮತ್ತು ಯಾವುದೇ ಟೆಸ್ಟ್ಗಳನ್ನ ಆಸ್ಪತ್ರೆಯಲ್ಲಿ ಮಾಡಿಸಿ ದುಂದುವೆಚ್ಚವನ್ನು ಮಾಡೋದು ಬೇಡ ಅನ್ನೋ ಮನವಿಯನ್ನು ಕೂಡ ಈಗಾಗಲೇ TV9 ಮೂಲಕ ಸಚಿವರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಂಗಳೂರು.